ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಯಾವ ವ್ಲಾಗ್ನ ಹಾಕಿದ್ದೀನಿ ಅಂತ. ಖಂಡಿತವಾಗ್ಲೂ ಹೌದು, ಇದು ವರಮಹಾಲಕ್ಷ್ಮಿಯ ವ್ಲಾಗು. ನಿನ್ನೆ ಅಷ್ಟೇ ಹಬ್ಬ ಆಗಿದೆ, ಇವತ್ತು ಆಲ್ರೆಡಿ ಬೇಗನೆ ನಿಮಗೆ ವಿಡಿಯೋನ ಹಾಕೋಣ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ, ಮಧ್ಯ ಮಾತಾಡೋಣ. ಗೈಸ್, ಬೆಳಿಗ್ಗೆ 3 ಗಂಟೆ 2:30 ಎದ್ದಿರೋದು. ರೆಡಿ ಮಾಡ್ತಾ ಇದೀವಿ. ಡೈಲಿ ನಾನು ಏನಾರ ಬೇಗ ಎಬ್ಬಿಸ್ಬಿಟ್ರೆ ಎದ್ದೇಳ್ತಾನೆ ಇರಲಿಲ್ಲ. ಇವತ್ತೊಂದೇ ದಿವಸ ವರ್ಷಕ್ಕೆ ನಾನು ಎದ್ದೇಳ್ತೀನಿ. ಅಂಡ್ ಇವಾಗ ನಾವು ಗಂಟೆ 4:15 ಆಗಿದೆ. ಮುಹೂರ್ತದ ಪ್ರಕಾರ 4:15 ಇಂದ 5:15 ಒಳಗಡೆ ಅಮ್ಮನವ್ರನ್ನ ಮನೆ ತುಂಬಿಸ್ಕೊಬೇಕು. ಸೊ ನಮ್ಮನೇಲಿ ಇಲ್ಲಿ ಕೆಳಗಡೆ ಟ್ಯಾಪ್ ಇಲ್ಲ. ಅಮ್ಮ ಎಷ್ಟು ಸಕ್ಕದಾಗಿ ರಂಗೋಲಿ ಬಿಟ್ಟಿದ್ದಾರೆ ನೋಡಿ. ಸೊ ಈಗ ನಾವು ಮೇಲ್ಗಡೆ ಹೋಗ್ಬೇಕು. ಬೆನಕನ್ ಮಾಡಿಟ್ಬಿಟ್ಟು ಹೋಗಿ ನಾವ್ ಇವಾಗ ಲಕ್ಷ್ಮಿ ಅಮ್ಮನವ್ರನ್ನ ಮನೆ ತುಂಬಿಸ್ಕೊಬೇಕು. 5:15ವರೆಗೂ ಟೈಮ್ ಇದೆ. 5:15 ಒಳಗಡೆ ಲಕ್ಷ್ಮಿ ಪೀಠ ರೆಡಿ ಆಗ್ಬೇಕು. 6 ಗಂಟೆ 6:15 ಒಳಗಡೆ ಪೂಜೆ ಆಗ್ಬೇಕು. ಎಲ್ಲ ನ್ಯೂ ಏನು ವಿಘ್ನ ಆಗಿರ್ಬಾರ್ದು ಅಂದ್ಬಿಟ್ಟು ನಿತಿನ್ ತೋರಣ ಕಟ್ಟಾಕಿದೆ. ನೀವು ತೋರಣ ಕಟ್ಕೊಂಡ್ಬಿಡಿ. ನಾನು ಅಷ್ಟ್ರೊಳಗಡೆ ವಿನಾಯಕನ್ ರೆಡಿ ಮಾಡ್ಬಿಟ್ಟು ಬರ್ತೀನಿ. ಹೊಸ್ಲು ಒರ್ಸ್ಕೊಡ್ತೀನಿ. ಓಕೆನಾ? ಸಿಗ್ತೀವಿ ಗೈಸ್. ಬ್ಲಾಗ್ ಸರಿಯಾಗಿ ಮಾಡಕ್ಕಾಗಲ್ಲ, ಸಾರಿ. ಎಷ್ಟಾಗುತ್ತೆ ಅಷ್ಟು ಇನ್ಫಾರ್ಮೇಟಿವ್ ಆಗಿರ್ತೀನಿ. ಬಿಡ್ಸಕ್ಕೆ 3/4 ಗಂಟೆ ತಗೊಂಡಿದ್ದೆ. ಬೇಬಿ ಅಲ್ಲಿ ಅಮ್ಮ ಬೇರೆ ಮಾಡ್ಸೇನ್ ಹೌದು. ಅಲ್ಲಿ ಮುಂದೆ ಬರ್ತಿದ್ದಿ ಇಲ್ಲಿ ಓ ಇದು ಅಲ್ಲ ನೋಡಿ ಗೈಸ್, ಓಂ ಅಂತಿದ್ದು ಇವಳೇ ಬರ್ತಿದ್ದೆ. ಸೊ ನಮಗೆ ಪುರೋಹಿತರು ಕೊಟ್ಟಿದ್ದಿದ್ದು ಮುಹೂರ್ತದ ಪ್ರಕಾರ 4:15 ಇಂದ 5:15 ಒಳಗಡೆ ಲಕ್ಷ್ಮಿನ ಮನೆ ತುಂಬಿಸ್ಕೊಬೇಕು ಅಂತ ಹೇಳಿದರು. ತುಂಬಿದ ಬಿಂದಿಗೆಯಲ್ಲಿ ಹೊಸ್ಲು ಮೇಲೆ ಪೂಜೆ ಮಾಡಬೇಕು ಅಂತ. ಫಸ್ಟು ನಲ್ಲಿಗೆ ಪೂಜೆ ಮಾಡಿ, ಅಥವಾ ನಿಮಗೆ ಬಾವಿ ಸಿಕ್ಕಿದ್ರೆ ಅಲ್ಲಿ ಸಂಪಿದ್ರೆ ಅಲ್ಲೂ ಮಾಡಿ ಅಂತ ಹೇಳಿದ್ರು. ಸಂಪಲೆಲ್ಲ ಮಾಡೋಕ್ಕಾಗಲ್ಲ, ಬಿಕಾಸ್ ನೀರು ತುಂಬ ಒಳಗಿರುತ್ತಲ್ಲ, ಬಗ್ಗೆ ಎತ್ತದೆಲ್ಲ ತುಂಬ ಹಿಂಸೆ ಅಂದ್ಬಿಟ್ಟು ಮೇಲ್ಗಡೆ ಟ್ಯಾಪ್ ಇದೆ ಟೆರೆಸಲ್ಲಿ, ಅದಕ್ಕೆ ಅಲ್ಲಿಂದ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಇರೋರ ಮನೆಯಲ್ಲಿ 3 ಜನ ಮುತ್ತೈದೆಯರು 5 ಜನ ಮುತ್ತೈದೆಯರು ತಂದರೆ ತುಂಬ ಒಳ್ಳೆಯದು. ಬಟ್ ನಮ್ಮ ಮನೇಲಿ ನಾನು ಅತ್ತೆ ಇಬ್ಬರೇ ಇದ್ವಿ. ಸೊ ಅದೊಂದೇ ರೀಸನ್ ಅಂತ ಅಲ್ಲ, ಲೈಕ್ ಅವ್ರಿಗೆ ಕೆಳಗಡೆ ತುಂಬ ಬೇರೆ ಬೇರೆ ಕೆಲಸ ಇತ್ತು. ಸೊ ಹಾಗಾಗಿ ಅಮ್ಮ ಅಲ್ಲಿದ್ದರು. ನಾನಿಲ್ಲಿ ಬಂದು ನಲ್ಲಿ ಪೂಜೆ ಮಾಡಿ ನಂತರ ಕಳಿಸಿದ ಐಟಮ್ ಎಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸುಮಾರು ಜನಕ್ಕೆ. ಆ ಐಟಮ್ನೆಲ್ಲ ನಾನು ತೊಗೊಬಂದು ಆಲ್ರೆಡಿ ರೆಡಿಯಾಗಿ ತೊಗೊಬಂದ್ಬಿಟ್ಟಿದ್ದೆ. ಇಲ್ಲಿ ಬಂದು ನಲ್ಲಿ ಪೂಜೆ ಮಾಡಿ ಅದರಿಂದ ತುಂಬಿದ ಬಿಂದಿಗೆಗೆ ನೀರನ್ನ ತಗೊಂಡು ಆಮೇಲೆ ಅದಕ್ಕೆ ಆಲ್ರೆಡಿ ನಾನು ಇದನ್ನು ಕುತ್ತಿಗೆಗೆ ಕಡ್ಡಿ ಕೂಡ ಕಟ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ಕಟ್ಟಾಕಿ ನೀರು ಚೆಲ್ಬಿಡುತ್ತೆ ಅಂದ್ಬಿಟ್ಟು ಇಲ್ಲಿ ನಾನು ಪೂಜೆ ಐಟಮ್ಗಳೆಲ್ಲ ಹಾಕ್ತಾಯಿದ್ದೀನಿ. ಕಳಿಸೋದ ಐಟಮು ಏನೇನಂತ ಒಂದು ಸತಿ ಹೇಳ್ತೀನಿ, ನೋಡ್ಕೊಬೋದು ನೀವು. ಅರಿಶಿಣದ ಕೊಂಬು, ಏಲಕ್ಕಿ, ಲವಂಗ, ಕವಡೆ, ಚಕ್ರ, ಕೆಂಪು ಗುಲ್ಗಂಜಿ, ಅದ್ರ ಜೊತೆಗೆ ಒಂದು ಅಡಿಕೆ ಒಂದಲ್ಲ ಪೂರ್ತಿ ಅಡಿಕೆ ಇರೋವಂಥದ್ದು. ಅದಾದಮೇಲೆ 3 ಥರದ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ಒಂದು ಗಟ್ಟಿ ಖರ್ಜೂರ ಬರುತ್ತಲ್ಲ, ಒಣ ಖರ್ಜೂರ, ಅದು. ಅದ್ರ ಜೊತೆಗೆ ನಾನು ಬಾದಾಮ್ ಮತ್ತು ಕ್ಯಾಶ್ಯೂ ಫುಲ್ ಇರೋದನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೂ ಅದೇನು ಮಾರ್ಕ್ ಆಗಿರೋದು ಅಥವಾ ಬೆಂಡಾಗಿರೋದು ಆ ಥರ ಇರಬಾರ್ದು, ಪ್ರಾಪರ್ ಇರಬೇಕು ಆ ಡ್ರೈ ಫ್ರೂಟ್ ಆಗಿರ್ಬೋದು. ಇಲ್ಲಿ ನಾನು ಹಾಕಿರೋ ಎಲ್ಲ ಐಟಮ್ ಕೂಡ ಎಲ್ಲ 5 ನಾನು ಹಾಕಿದ್ದೀನಿ. ಹಾಕಿ ಇಲ್ಲಿ ಅದಕ್ಕೆ ಒಂದು ಹೂವು ಕೂಡ ಹಾಕ್ಬಿಟ್ಟಿರ್ತೀವಿ ಮೇಲ್ಗಡೆನೆ. ಆಮೇಲೆ ಅರ್ಶಿನ ಕುಂಕುಮ, ಮೊದಲಿಗೆ ಅರ್ಶಿನ ಕುಂಕುಮ ಹಾಕಿ ಇಷ್ಟೆಲ್ಲ ಹಾಕಿ ಸ್ವಲ್ಪ ಅಕ್ಷತೆನ ಹಾಕಿ ಅಮ್ಮನವ್ರಿಗೆ ಮಂಗಲಸೂತ್ರನ ಕಟ್ಟಿ, ಅಂದರೆ ಅರ್ಶಿನದ ಕೊಂಬಿನ ದಾರನ ಕಟ್ಟಿ ಬಳೆನ ತೋಡಿಸಿ, ನಂತರ ಮಲ್ಲಿಗೆ ಹೂವು ಅದರೊಳಗೆ ಅಥವಾ ಕನಕಾಂಬ್ರ ಕೂಡ ಹಾಕ್ಬೋದು. ಕನಕಾಂಬ್ರ ಅಮ್ಮನವ್ರಿಗೆ ತುಂಬ ಇಷ್ಟ. ನಾನಿಲ್ಲಿ ಒಂದು ಮಲ್ಲಿಗೆ ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಮಂಗಲ್ಯಕ್ಕೆ ಅರ್ಶಿನ ಕುಂಕುಮನ ಇಟ್ಟು ಪೂಜೆ ಮಾಡಿ ಅಕ್ಷತೆ ಹಾಕಿ ಪೂಜೆ ಮಾಡಿಬಿಟ್ಟು ಆಮೇಲೆ ಕಳಶ ಸ್ಥಾಪನೆ ಏನೇ ಇದ್ರೂ ನಾನು ಹೊಸ್ಲ ಮೇಲೆ ಇಟ್ಟು ಕಳಶನ ರೆಡಿ ಮಾಡಿ ಒಳಗಡೆ ತೊಗೊತೀವಿ. ಸದ್ಯಕ್ಕೆ ನೀರನ್ನ ಮತ್ತು ಇದನ್ನೆಲ್ಲ ತೊಗೊಂಡು ಅಮ್ಮನವ್ರನ್ನ ಆವಾಹನೆ ಮಾಡಿ ಕರ್ಕೊಂಡು ಹೋಗ್ತಾ ಇರ್ತೀವಿ. ಹೊಸ್ಲ ಹತ್ರ ಕಂಪ್ಲೀಟಾಗಿ ಮಾಡೋದು. ಇದನ್ನು ಯೂಶ್ವಲಿ ಕೆಲವೊಬ್ರು ತಲೆ ಮೇಲೆ ಇಟ್ಕೊತಾರೆ, ತಲೆ ಮೇಲೆಲ್ಲ ಇಟ್ಕೊಬಾರ್ದು. ನನಗೆ ಅಷ್ಟು ಕಂಪ್ಲೀಟಾಗಿ ಗೊತ್ತು ಅಂತ ಅಲ್ಲ, ಕೆಲವೊಂದು ವಿಚಾರನ ತಿಳ್ಕೊಂಡಿದ್ದೀನಿ. ಬಿಕಾಸ್ ನಾವು ಇವತ್ತಿಂದ ಲಕ್ಷ್ಮಿ ಕೂರಿಸ್ತಿಲ್ಲ, ನನ್ನ ಅಮ್ಮನ ಮನೇಲಿ ಇರುವಾಗಿಂದನೂ ನಾವು ಕೂರಿಸ್ತೀವಿ. ಅಮ್ಮ ಆಲ್ಮೋಸ್ಟ್ 9 ಇಯರ್ಸ್ ಕೂರಿಸಿದ್ದಾರೆ. ಸೊ ಹಾಗಾಗಿ ಅವ್ರು ಹಿಂಗೆಲ್ಲ ಮಾಡ್ತಿದ್ರು ಅನ್ನೋದು.
ನನಗೆ ಗೊತ್ತಿದೆ. ಇಲ್ಲಿ ಬಂದಮೇಲೆ ಕಾಯಿ ಎಲೆ ಎಲ್ಲ ಹಾಕ್ಬಿಟ್ಟು ಅವೆರಡೆ ಹಾಕಿ ಹೂವು ಮುಡಿಸ್ಬಿಟ್ಟು ಒಳಗಡೆಗೆ ಪುರಂದರ ವಿಠಲನ ರಾಣಿ ಬಾಮ್ಮ ಅಂತ ಹೇಳಿ ಒಳಗಡೆ ಕರ್ಕೊಬೇಕು ಅಂತ ಯಾರೋ ಹೇಳ್ಕೊಟ್ಟಿದ್ರು ಪುರೋಹಿತರು. ನಾವು ಯೂಶ್ವಲಿ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಇದ್ರ ವಿಚಾರ ಎಲ್ಲ ಓಡ್ತಾ ಇತ್ತು. ನಾವು ಅದನ್ನೆಲ್ಲ ನೋಡಿದಾಗ ಲಾಡ್ ಆಫ್ ಕನ್ಫ್ಯೂಷನ್ಸ್ ಓಡ್ತಾ ಇರುತ್ತೆ ತಲೆಯಲ್ಲಿ. ಯಾವ್ದು ಸರಿ, ನಾವು ಆಲ್ರೆಡಿ ಮಾಡ್ತಿರೋದನ್ನೇ ನಡೆಸ್ಕೊಂಡು ಹೋಗ್ಬೇಕಾ ಅಥವಾ ಹೊಸ ಶಾಸ್ತ್ರ ಶುರು ಮಾಡಬೇಕಾ ಅನ್ನೋದು. ಬಟ್ ನಾನು ತಿಳ್ಕೊಂಡಂಗೆ ನನ್ನ ಹಿರಿಯರು ಅಥವಾ ಗೊತ್ತಿರೋರು ಹೇಳಿರೋ ಥರ ನಾವೇನು ನಡೆಸ್ತಿರ್ತೀವಲ್ಲ ಮುಂಚೆಯಿಂದ ಅದನ್ನ ಮಾಡಿ ಅದರಲ್ಲಿ ಏನಾದರೂ ಮಾಡಲೇಬಾರ್ದು ಅನ್ನೋದು ಯಾವುದಾದ್ರೂ ಇದ್ದರೆ ಅದನ್ನ ಸ್ಟಾಪ್ ಮಾಡ್ಬೋದು. ಹೊಸದನ್ನ ಇನ್ಕ್ಲೂಡ್ ಮಾಡಲೇಬೇಕು ಅನ್ನೋದೇನಿಲ್ಲ. ನಮ್ಮ ಪೂಜೆಯಲ್ಲಿ ಆಡಂಬರನ ಅಮ್ಮನವ್ರು ಕೇಳಲ್ಲ. ಅಮ್ಮನವ್ರು ಕೇಳೋದಿಷ್ಟೇ ಶ್ರದ್ಧಾ ಭಕ್ತಿ ನಿಷ್ಠೆ ಹಾಗೂ ನಿಯಮ, ಇದನ್ನೆಲ್ಲ ಕೇಳ್ತಾರೆ. ಎಲ್ಲದನ್ನು ಪ್ರಾಸೆಸ್ನ ನಾವು ಫಾಲೋ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಕೈಲಿ ಯಾವುದಾಗುತ್ತೆ ಅದನ್ನು ಮಾತ್ರ ಮಾಡೋಣ ಸಾಕು. ಆ್ಯಂಡ್ ನಾನು ಇಷ್ಟು ವರ್ಷದಿಂದ ಇದೇ ಥರನೇ ಮಾಡ್ಕೊಂಬರ್ತಿದ್ದೀನಿ. ಪ್ರತಿ ವರ್ಷ ನಾನು ಅಂದ್ಕೊಂಡಿದ್ನೆಲ್ಲ ಅಮ್ಮನವ್ರು ನನಗೆ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಒಂದೊಂದು ವಿಷಸ್ ಇರುತ್ತೆ ನನಗೆ. ಇದನ್ನ ನಾನು ಸುಮಾರು ಜನದ ಹತ್ರ ಹೇಳ್ಕೊಂಡಿದ್ದೀನಿ. ಲೇಟ್ ಆದರೂ ಅಷ್ಟೇ ಆ ವಿಷಸ್ ನನಗೆ ಆಗುತ್ತೆ. ಅನ್ಫಾರ್ಚುನೇಟಾಗಿ ಅದ್ರದ್ದು ಪ್ಲ್ಯಾನ್ಸೇ ಇರಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು, ಅಥವಾ ಅದಾಗುತ್ತೆ ಅನ್ನೋ ನಂಬಿಕೆನೂ ಕೆಲವೊಮ್ಮೆ ನಮಗಿರಲ್ಲ. ಬಟ್ ಅಮ್ಮನವ್ರು ಅನ್ಫಾರ್ಚುನೇಟಾಗೆ ಮಾಡಿಸ್ಬಿಟ್ಟಿರ್ತಾರೆ. ಪ್ರತಿ ವರ್ಷವೂ ಹೀಗೆ ಆಗ್ತಾಯಿದೆ. ನನಗೆ ವರಮಹಾಲಕ್ಷ್ಮಿ ಅಮ್ಮನವರು ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಈ ವರ್ಷದ ಏನು ವಿಷಸ್ ಅಂತ ನಿಮಗೆ ಆಬ್ವಿಯಸ್ಸಾಗಿ ಗೊತ್ತಿರುತ್ತೆ. ಸೊ ಈ ವರ್ಷದ ವಿಷಸ್ ಎಲ್ಲ ಚೆನ್ನಾಗಾಗಲಿ. ಆ್ಯಂಡ್ ನೀವು ಕೂಡ ಯಾರ್ಯಾರು ಅಮ್ಮನವ್ರನ್ನ ಕೂರಿಸಿದ್ರಿ ಅಥವಾ ಕೂರಿಸಿರ್ಲಿಲ್ಲ ಮನಸಲ್ಲೇ ಬೇಡ್ಕೊಂಡ್ರಿ ಅವ್ರಿಗೂ ಅಷ್ಟೇನೆ ಅಮ್ಮನವ್ರು ಒಳ್ಳೇದು ಮಾಡಲಿ. ಎಲ್ಲರಿಗೂ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ. ಆ್ಯಂಡ್ ಸಂಪತ್ತು, ಸೌಭಾಗ್ಯ, ಆರೋಗ್ಯ, ಯಶಸ್ಸು, ವಿಜಯ, ಜಯ ಎಲ್ಲ ನಿಮಗೆ ಸಿಗಲಿ ಅಂತ ಅಂದ್ಕೊಂಡು ಈಗ ನಮ್ಮ ಮನೆಗೆ ನಮ್ಮ ಅಮ್ಮನವ್ರನ್ನ ಕರ್ಕೊಂಡೋಗೋಣ. ಆ್ಯಂಡ್ ಸೀರೆ ಉಡ್ಸೋ ವಿಚಾರಕ್ಕೆ ಬಂದರೆ ಹಿಂದಿನ ದಿನ ನಾವೇನು ರೆಡಿ ಮಾಡ್ಕೊಂಡಿರಲ್ಲ. ಕೆಲವೊಬ್ರು ಏನು ಮಾಡ್ತಾರಂದರೆ ಹಿಂದಿನ ದಿನವೇ ಸೀರೆ ಎಲ್ಲ ಉಡಿಸ್ಬಿಟ್ಟಿರ್ತಾರೆ. ಬಟ್ ನಾವು ಹಂಗೆ ಮಾಡಲಿಲ್ಲ. ಸೀರೆ ಡ್ರೇಪ್ ಮಾಡಿ ಇಟ್ಕೊತೀವಿ. ಅದನ್ನು ಕೂಡ ಮೈಲ್ಗೆ ಆಗದೆ ಅಂದರೆ ಮಡಿಯಲ್ಲಿದ್ದು ಮಾಡ್ಕೊಳ್ಳೋದು. ಹೊರಗಡೆಯಿಂದ ಬಂದು ಸ್ನಾನ ಎಲ್ಲ ಮಾಡಿ ಅವಾಗ ಮಾಡೋದು. ಆ್ಯಂಡ್ ಪ್ರತಿ ವರ್ಷ ನಾನು ಅಮ್ಮನವ್ರಿಗೆ ಹೂವು ಮುಡ್ಸೋದೇನು ಮುಡಿಸ್ತೀವಲ್ಲ ಅದೆಲ್ಲ ನಾನು ನನ್ನ ಕೈಯಿಂದ ಮಾಡಿರ್ತೀನಿ. ಒಂದು ಸ್ಪೆಷಲ್ ಹಾರ ಥರ ಅದನ್ನು ನಾನು ಮನೆಯಲ್ಲಿ ಬಿಳಿ ಹೂವನ್ನ ತಂದು ನಾನು ಹಾರನ ಪ್ರಿಪೇರ್ ಮಾಡಿಬಿಟ್ಟು ಹಾಕುವಂಥದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಕೆಳಗಡೆ ಒಂದು ಟೇಬಲ್ ಇಟ್ಟು ಅದ್ರ ಮೇಲೆ ರಂಗೋಲೆ ಬಟ್ಟೆ ಹಾಕಿ ರಂಗೋಲೆ ಬಿಟ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟ್ಯಾಂಡ್ನ ಇಟ್ಟಿದ್ದೀನಿ. ಸ್ಟ್ಯಾಂಡ್ ಮೇಲೆ ಪೀಠ, ಆ ಪೀಠ ಬಂದ್ಬಿಟ್ಟು ಯೂಶ್ವಲಿ ನಾನು ಅಮ್ಮನವ್ರನ್ನ ಕೂರ್ಸೋಕ್ಕೆ ಅಂತಲೇ ತಂದಿದ್ದ ಪೀಠ. ಅದ್ರ ಮೇಲೆ ಅಕ್ಕಿನ ಹಾಕಿ ಆಮೇಲೆ ಅದ್ರ ಮೇಲೆ ಒಂದು ನಾವು ಎಂತಕ್ಕೂ ಅಷ್ಟು ಯೂಸ್ ಮಾಡದೇ ಇರೋವಂಥ ಒಂದು ಪಾತ್ರೆ ಇದೆ. ಅದರೊಳಗಡೆ ಯೂಶ್ವಲಿ ನಾವು ಅನ್ನ ಮಾಡ್ತೀವಿ ಇಲ್ಲ ಹಾಲು ಕಾಯಿಸ್ತೀವಿ, ಎರಡಕ್ಕೆ ಮಾತ್ರ ಅದನ್ನ ಯೂಸ್ ಮಾಡೋದು. ಆ ಪಾತ್ರೆನ ಇಟ್ಟು ಅದ್ರ ತುಂಬ ಅಕ್ಕಿನ ತುಂಬಿ ಅದ್ರ ಮೇಲೆ ನಾವು ಕಳಶನ ಇಟ್ಟಿರೋದು. ನಾವು ಅದನ್ನು ಅಮ್ಮನವ್ರದ್ದು ಲೋವರ್ ಬಾಡಿ ಪಾರ್ಟ್ ಅಂತ ಟ್ರೀಟ್ ಮಾಡಿ, ಕಳಶನ ಅಪ್ಪರ್ ಬಾಡಿ ಪಾರ್ಟ್ ಅಂತ ಟ್ರೀಟ್ ಮಾಡಿ ಅದಕ್ಕೆ ಸೀರೆ ಉಡಿಸ್ತಾ ಇದ್ದೀವಿ. ಸೊ ಇಲ್ಲಿ ಸೀರೆ ಉಡಿಸಿ ಅಮ್ಮನವ್ರಿಗೆ ಅಲಂಕಾರ ಎಲ್ಲ ಮಾಡಿ ರೆಡಿ ಮಾಡಿದ್ವಿ. ನಂತರ ಈಗ ಹೊಸ್ಲು ಪೂಜೆ ಒಳಗಡೆ ಪೂಜೆ ಎಲ್ಲ ಆಗಬೇಕು. ಮೊದಲಿಗೆ ನಾವು ಇದನ್ನೆಲ್ಲ ಮಾಡುವಾಗ ಯಾವುದೇ ಹಬ್ಬ ಹರಿದಿನ ನಾವು ಮಾಡುವಾಗೂ ಈಗ ವರಮಹಾಲಕ್ಷ್ಮಿ ಅಂದಿದ ತಕ್ಷಣ ಲಕ್ಷ್ಮಿ ಮನೆ ದೇವರಾಗಿರಲ್ಲ. ನಮಗೆ ಯಾವುದೇ ದೇವ್ರು ಒಲಿಬೇಕು ಅಥವಾ ಯಾವುದೇ ಪೂಜೆ ನಮಗೆ ತೀರಬೇಕು ಅಥವಾ ನನಗೆ ಅದಾಗಬೇಕು, ಅದ್ರ ಫಲ ಸಿಗಬೇಕು ಅಂತ ಅಂದರೆ ಮೊದಲಿಗೆ ನಾವು ನಮ್ಮ ಮನೆ ದೇವ್ರನ್ನ ಪೂಜೆ ಮಾಡಬೇಕು. ಹಾಗಾಗಿ ನಾನು ಕಳಶ ತೊಗೊಂಡು ಹೋಗುವಾಗ ಹೊಸ್ತಲಿಗೆ ಮತ್ತು ಕೃಷ್ಣ ತುಳಸಿ ಇದೆಯಲ್ಲ, ತುಳಸಿ ನಮಗೆ ಮನೆ ದೇವರು ಕೃಷ್ಣ. ಸೊ ಹಾಗಾಗಿ ಕೃಷ್ಣನ ನೆನೆದು ಪೂಜೆ ಮಾಡಿ ನಂತರ ಇಲ್ಲಿ ಒಳಗಡೆನೂ ಕೂಡ ಅಷ್ಟೇ ನಾವು ಅಮ್ಮನವ್ರ ಪ್ರತಿಷ್ಠಾಪನೆ ಎಲ್ಲ ಆದಮೇಲೆ ಅಲ್ಲಿ ದೀಪ ಹಚ್ಚೋಕ್ಕೆ ಮುಂಚೆ ಮನೆ ದೇವ್ರ ಹತ್ರ ದೀಪ ಹಚ್ಚಿ, ನಿತಿನ್ ಮನೆ ಯಜಮಾನ್ರಾಗಿರೋದ್ರಿಂದ ಅಲ್ಲಿ ದೀಪ ಹಚ್ಚಿದ್ರು. ಅವರಲ್ಲಿ ದೀಪ ಹಚ್ಚಾದ್ಮೇಲೆ ನಾನಿಲ್ಲಿ ಅಮ್ಮನವ್ರ ಹತ್ರ ದೀಪ ಹಚ್ಚಿದ್ದು. ಅಲ್ಲಿ ಫಸ್ಟು ನಾವು ಮನೆ ದೇವ್ರಿಗೆ ದೇವ್ರ ಮನೆ ಒಳಗಡೆ ನಮ್ಮದೇನು ಮನೆ ದೇವರಿದ್ದಾರೆ ಅವರಿಗೆಲ್ಲ ಪೂಜೆ ಕೊಟ್ಟ ನಂತರ ನಾವು ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಪೂಜೆ ಕೊಡೋದು. ಇದು ಗಣೇಶ ಚತುರ್ಥಿ ಆಗಿರ್ಬೋದು, ದುರ್ಗಾ ಪೂಜೆ ಆಗಿರ್ಬೋದು, ಯಾವಾಗ ಮಾಡಿದ್ರು ಅಷ್ಟೇ. ಅಂದರೆ ಲೈಕ್ ದಸರಾ ಟೈಮಲ್ಲಿ, ದೀಪಾವಳಿ ಟೈಮಲ್ಲಿ ಲಕ್ಷ್ಮೀ ಪೂಜೆ ಆಗುತ್ತೆ. ಮತ್ತು ಈ ಎಲ್ಲ ಟೈಮಲ್ಲೂ ಅಷ್ಟೇ ನಾವು ಆ ದಿನದ ಆಚರಣೆ ಮಾಡೋ ಮುನ್ನ ಮೊದಲಿಗೆ ನಾವು ನಮ್ಮ ಮನೆ ದೇವ್ರನ್ನೇ ನೆನಿಬೇಕು. ನಾನು ಚಾಮುಂಡಮ್ಮನ ತುಂಬ ನಂಬ್ತೀವಿ. ಚಾಮುಂಡೇಶ್ವರಿಗೆ ಹೋಗೋಕ್ಕೆ ಮುಂಚೆನೂ ಅಷ್ಟೇನೆ, ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಾನು ಫಸ್ಟು ನನ್ನ ಮನೆ ದೇವ್ರಿಗೆ ಬೇಡ್ಕೊಂಡು ಹೋಗ್ತಾ ಇರೋ ಕೆಲಸ ಒಳ್ಳೇದಾಗಲಿ, ಹೋಗ್ತಾ ಇರೋ ದೇವಿ ನಮ್ಮ ಕೈ ಹಿಡೀಲಿ, ಅಥವಾ ನಾನು ಏನು ಕೇಳ್ಕೊಳಕ್ಕೆ ಹೋಗ್ತಿದ್ದೀವಿ ಅಥವಾ ಯಾವ ವಿಚಾರಕ್ಕೆ ಹೋಗ್ತಿದ್ದೀವಿ ಅದಾಗಲಿ ಅಂದ್ಬಿಟ್ಟು ಮನೆ ದೇವ್ರನ್ನೇ ಫಸ್ಟು ಪ್ರೇ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ಕೂಡ ಅಷ್ಟೇ ನೋಡ್ತಾ ಇರ್ಬೋದು ಎಲ್ಲ ಅಲಂಕಾರ ಚೆನ್ನಾಗಾಗಿದೆ. ನಮಗಂತೂ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ. ನಂಗೆ ಸೀರೆ ಕಾಂಬಿನೇಷನ್ ಅಂತೂ ತುಂಬ ಇಷ್ಟ ಆಯಿತು. ಇದನ್ನ ಸೀರೆ ತರಕ್ಕೆ ಹೋದಾಗ ಫಸ್ಟ್ ನೋಡಿದ್ದೆ ಸೀರೆ ಇದು. ಇದ್ರ ಮೇಲೆ ನಾನು ಫಸ್ಟ್ ಕೈ ಇಟ್ಟಿದ್ದು. ಅವ್ರು ತೋರಿಸಿದ್ದು ಇದನ್ನೇ, ಈ ಪ್ಯಾಟ್ರನಲ್ಲಿ ನಂಗೆ ರೆಡ್ ಕಲರಲ್ಲಿ ಬೇಕು ಅಂತಂದೆ. ಅವ್ರು ಫಸ್ಟ್ ಅದನ್ನು ತೆಗೆದುಕೊಟ್ರು. ಕೊಟ್ಟಿದ ತಕ್ಷಣ ಅದೇ ಸೀರೆನೇ ಎತ್ಕೊಂಡು ಬಂದ್ಬಿಟ್ಟೆ ನಾನು. ತುಂಬ ಚೆನ್ನಾಗಿದೆ ಸೀರೆ, ನನಗಂತೂ ಇಷ್ಟ ಆಯಿತು. ಅಮ್ಮಂಗೂ ತುಂಬ ಇಷ್ಟ ಆಯಿತು. ಅಮ್ಮಂಗೂ ಇದೇ ಥರದ್ರಲ್ಲೇ ತಂದಿದ್ದೀನಿ, ಗ್ರೀನ್ ಕಲರ್. ಬಿಕಾಸ್ ನಮ್ಮನೆ ಮಹಾಲಕ್ಷ್ಮಿ ನಮ್ಮ ಅತ್ತೇನೆ ಅಲ್ವಾ, ಹಾಗಾಗಿ
ಸೊ ಆ್ಯಂಡ್ ಇನ್ನು ಯಾರ್ಯಾರನ್ನ ಕರೆದಿದ್ರಿ, ಯಾರ್ಯಾರು ಬಂದಿದ್ರು ಅಂತ ಹೇಳೋದಾದರೆ, ನನಗೆ ಗೊತ್ತಿರೋರನ್ನ ಎಲ್ಲರೂ ನಾನು ಕರೆದಿದ್ದೆ ಆಲ್ಮೋಸ್ಟ್. ಬಟ್ ಎಲ್ರಿಗೂ ಬರೋಕ್ಕಾಗಲಿಲ್ಲ, ಬಿಕಾಸ್ ಕೆಲವೊಬ್ರಿಗೆ ಅವ್ರ ಮನೆ ಲಕ್ಷ್ಮಿ ಕೂರಿಸಿರ್ತಾರೆ ಅಥವಾ ದೂರ ಇರುತ್ತೆ, ಬರೋಕ್ಕಾಗಲ್ಲ. ಸುಮಾರು ಈ ಥರ ರೀಸನ್ಸಿಂದ ಸುಮಾರು ಜನ ಬರಲಿಲ್ಲ. ಬಟ್ ನಾವು ಬೇಕು ಅಂತ ಅನ್ನೋರು ಬಂದ್ಬಿಟ್ಟು ಹೋದರು. ಸೊ ಖುಷಿ ಆಯಿತು. ಸೋನು ಬಂದಿದ್ದರು, ಸೋನು ಪಾಪು ಬಂದಿದ್ಲು. ಅವಳಿಗೊಂದು ಪೂಜೆ ಕೂಡ ಮಾಡಿದ್ವಿ, ಮಹಾಲಕ್ಷ್ಮಿದ್ದು ಪೂಜೆ ಒಂದಿತ್ತು, ಅದನ್ನು ಕೂಡ ಅವಳಿಗೆ ಮಾಡಿದೆ. ಆ್ಯಂಡ್ ನನ್ನ ಫ್ರೆಂಡ್ಸ್ನ ಕರೆದಿದ್ದೆ, ಅವ್ರು ಸುಮಾರು ಜನ ಬರೋಕ್ಕಾಗಲಿಲ್ಲ. ಹೆಣ್ಮಕ್ಳು ಪ್ರಾಬ್ಲಮ್ ಕೂಡ ಇರುತ್ತೆ, ಸೊ ಹಾಗಾಗಿ ಬರಲಿಲ್ಲ ಕೆಲವೊಬ್ಬರು. ಇನ್ನು ಈ ವಿಚಾರದಲ್ಲಿ ಸುಮಾರು ಜನಕ್ಕೆ ಗಾಬರಿ ಕೂಡ ಇರುತ್ತೆ. ವರಮಹಾಲಕ್ಷ್ಮಿ ಪೂಜೆ ಅಥವಾ ಯಾವುದೇ ಹಬ್ಬ ಹರಿದಿನ ಬರುವಾಗ ಪೀರಿಯಡ್ಸ್ ಆದರೆ ಅಪಶಕನನ ಅಂತ ಅಂದ್ಬಿಟ್ಟು, ಖಂಡಿತವಾಗ್ಲೂ ಇಲ್ಲ. ಇವಾಗ ನೀವು ನೋಡ್ತಾ ಇರ್ಬೋದು, ಅದೆಲ್ಲ ನಮ್ಮ ಆ್ಯನ್ಸಿಸ್ಟರ್ಸು ಹೈಜಿನ್ನ ಮೇಂಟೈನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಮಾಡಿದ್ದು. ಅದೇನಾಯಿತು ಅಂದರೆ, ಬರ್ತಾ 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 ಅದೊಂಥರ ಅನ್ಟಚಬಿಲಿಟಿ ಥರ ಫೀಲ್ ಮಾಡೋಕ್ಕೆ ಜನ ನಿಂತ್ಕೊಂಡ್ಬಿಟ್ರು, ವಿಚ್ ಈಸ್ ವೆರಿ ರಾಂಗ್. ಅವ್ರನ್ನ ಮುಟ್ಟಿಸ್ಕೊಬಾರ್ದು, ಅದು ಇದು ಅಂದ್ಬಿಟ್ಟು ತುಂಬ ಲೈಕ್ ಅದಾಗಲೇಬಾರ್ದೇನೋ ಅನ್ನೋ ಅಸೂಯೆ ಥರ ನೋಡೋಕ್ಕೆ ಶುರು ಮಾಡಿಬಿಟ್ರು. ಆ್ಯಕ್ಚುಲಿ ಅದು ಶುರುವಾಗಿದ್ದು ಪ್ರೀವಿಯಸ್ ಡೇಸಲ್ಲಿ, ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಸ್ಯಾನಿಟ್ರಿ ಪ್ಯಾಡ್ಸ್ ಅನ್ನೋದಿರಲಿಲ್ಲ, ಅಥವಾ ಅವ್ರು ಹೇಗೆ ಇದನ್ನು ನೋಡ್ಕೊಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅವ್ರನ್ನ ದೂರ ಇಡೋದಾಗಿರ್ಬೋದು, ಸಪ್ರೇಟ್ ಮನೆ ಮಾಡಿಡೋದಾಗಿರ್ಬೋದು. ಬಿಕಾಸ್ ಗಂಡು ಮಕ್ಕಳೆಲ್ಲ ಓಡಾಡ್ತಿರ್ತಾರೆ, ಅವ್ರಿಗೆ ಇದೆಲ್ಲ ಗೊತ್ತಾಗಬಾರ್ದು ಅಂತ. ಈಗಿನ ಗಂಡು ಮಕ್ಕಳಿಗೆ ಗೊತ್ತಾಗುತ್ತೆ, ಟ್ರಸ್ಟ್ ಮೀ ಆರ್ ನಾಟ್. ನಿತಿನ್ಗೆ ನನಗಿಂತ ಜಾಸ್ತಿ ಅವರಿಗೆ ನನ್ನ ಪೀರಿಯಡ್ ಡೇಟ್ಸ್ ಎಲ್ಲ ನೆನಪಿರುತ್ತೆ. ಸೊ ಹಾಗಾಗಿ ಇವಾಗಿನ ಗಂಡು ಮಕ್ಕಳು ತುಂಬ ಅಪ್ಡೇಟ್ ಆಗಿದ್ದಾರೆ, ಹೆಣ್ಮಕ್ಳು ಅರ್ಥ ಮಾಡ್ಕೋತಾರೆ. ಬಟ್ ದಿಸ್ ವಾಸ್ ಇಂದಿನ ದಿನಗಳಲ್ಲಿ ಇರಲಿಲ್ಲ. ಪೂಜೆ ಮುಗಿದಿದೆ ಗೈಸ್. ಹೇಗೆ ಕೂರಿಸಿದೀನಿ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈಗ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಚೂರು ಹಾಲು ಕುಡಿದ್ಬಿಟ್ಟು ಅಡುಗೆ ಶುರು ಮಾಡ್ಕೋಬೇಕು. ನೋ ಮಲ್ಗಲ್ದಿಲ್ಲ, ನೋ ಮಲ್ಗಕ್ಕಿಂಗಿಲ್ಲ. ಲಕ್ಷ್ಮೀ ಪೂಜೆ ನನಗೆ ಹೇಳಿ ಬರ್ಕೋಕ ಎದ್ದಿರೋದ್ 4 ಗಂಟೆಗೆ, ನಾನು ಎದ್ದಿರೋದು 2:30ಗೆ. ಅಪ್ಪ ಸ್ವಾಮಿ, ನೀನ್ ಎದ್ದು ಬಂದ್ ಕೆಲ್ಸ ಮಾಡೋದ್ ಲೆಕ್ಕ. ಈಗ ಗುಬ್ರ ಹಾಕೊಂಡ್ ಮಲ್ಕೊ, ಟೈಮ್ ಜೋರಾಗಿ ಹಾಕೊಂಡ್ ಗುಬ್ರ ಹಾಕೊಂಡ್ ಅಂತಾನೆ ಕರೆದ್ರೆ ಹೊಟ್ಟೆಗ ಫಸ್ಟ್ ಎಲ್ಲ ಹಾಕಿ ಹಚ್ಬಿಟ್ಟು ಕುಡ್ಬಿಡೋಣ. ಸ್ವಲ್ಪ ಅಂಗಡಿ ಹೊರಗೆ ಹೋಗಿ ಬರೋದಾ? ಎಣ್ಣೆ ತರ್ತೇನೆ ಬಿಟ್ರೆ ಇಲ್ಲಿ ನಾನು ಅಮ್ಮನವ್ರನ್ನ ಕೂರಿಸುವಾಗಲೇ ಒಂದು ಹೂವು ಬೀಳ್ತಾನೆ ಇತ್ತು. ನಾನು ಅಮ್ಮನವ್ರಿಗೆ ಹೇಳಿದೆ, ಇವಾಗ ಮುಟ್ಕೊಳ್ಳಿ, ನನ್ನ ಪೂಜೆ ನಿಮಗೆ ಇಷ್ಟ ಆದರೆ ನಂತರ ನೀವು ಕೊಡಿಯೋರಂತೆ ಅಂದ್ಬಿಟ್ಟು. ಈ ಹೂವು ನಾನು ಮುಡಿಸಿದಾಗ ಸುಮಾರು ಗಂಟೆ 5:30, ಆ್ಯಂಡ್ ಈಗ ಗಂಟೆ ಬಂದು 9 ಗಂಟೆ ಹತ್ತತ್ರ. ಅಮ್ಮನವ್ರು ಇವಾಗ ಪ್ರಸಾದನ ಕೊಟ್ಟು ನಾವು ಕ್ಲೀನಾಗಿ ಮುಡಿಸಿದ್ವಿ. ಕೆಲವೊಬ್ರಿಗೆ ಅನ್ಸ್ಬೋದಾ ನೀವು ಲೂಸಾಗಿ ಮುಡಿಸಿದ್ರಿ ಇರುತ್ತೆ ಅದಕ್ಕೆ ಬಿದ್ದಿತ್ತು ಅಂತ. ಬಟ್ ಇಲ್ಲ, ನನಗೆ ಅಮ್ಮನವರಿಂದ ಪ್ರಸಾದ ಕೂಡ ಆಯಿತು. ಅದು ತುಂಬ ಖುಷಿ ಆಯಿತು. ಬೀಳಂಗಿದ್ರೆ 2 ಸೈಡ್ ಬಿದ್ದುಬಿಡ್ಬೇಕಿತ್ತಲ್ವ. ಹಾಯ್, ಸಾರಿ ಗೈಸ್, ನನಗೆ ಬೆಳಗ್ಗೆಯಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಪೂಜೆ ಆಗಿದ್ದು ತೋರಿಸ್ತದೆ, ಅದಾದ್ಮೇಲೆ ಈ ಕ್ಲಿಪ್ಪಿಂಗ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಯಾಕಂದರೆ ಅಡುಗೆ ಮಾಡೋದು ಇವತ್ತು ಜಾಸ್ತಿ ಇತ್ತಲ್ವಾ, ಸೊ ಹಾಗಾಗಿ ಸ್ವಲ್ಪ ಈ ಕಡೆನೇ ಬ್ಯುಸಿ ಆಗ್ಬಿಟ್ಟು ಅಡುಗೆ ಮಾಡೋಕ್ಕಾಗಿರಲಿಲ್ಲ. ಊಟಕ್ಕೆ ಆಲ್ಮೋಸ್ಟ್ ಈಗ 1 ಗಂಟೆ ಆಗಿದೆ. ಇನ್ನೇನು ಬರ್ತಾರೆ ಇನ್ವೈಟ್ ಮಾಡಿರೋರಲ್ಲ, ಸೊ ಹಾಗಾಗಿ. ಸೊ ಇವತ್ತೇನೇನು ರೆಸಿಪೀಸ್ ಆಗಿದೆ ಅಂತ ತೋರಿಸ್ತೀನಿ, 1 ನಿಮಿಷ. ಇಲ್ಲಿ ಕೋಸಂಬರಿ ಆಗಿದೆ, ಅಂಡ್ ಅಲ್ಲಿ ರಸಮ್ ಆಗಿದೆ. ಇದು ಇಲ್ಲಿ ಅಂತ ತೋರಿಸ್ತೀನಿ, ಅಲ್ಲ ಅದ ಅಂತವಳೆ. ಅಂಡ್ ಇಲ್ಲಿ 2ರಲ್ಲಿ ಸಾಂಬಾರ್ ಮಾಡಿದೀವಿ, ಯಾಕಂದ್ರೆ ದೊಡ್ಡ ಪಾತ್ರೆ ಸಿಗ್ಲಿಲ್ಲ. ನನ್ನ ತೋರ್ಸು, ಅಲ್ಲಿ ತೋರಿಸ್ತಾ ನಾನು ಮಾತಾಡ್ತೀನಿ. ಆ ದೊಡ್ಡ ಪಾತ್ರೆ ಇರ್ಲಿಲ್ಲಲ್ಲ, ಇದೇ ಇದ್ದಿದ್ದು. ಸೊ ಹಾಗಾಗಿ 2ರಲ್ಲಿ ಆಗ್ತಿದೆ. ಅದು ಸಾಂಬಾರ್. ಅಂಡ್ ಇದು ಕಾಳು ಪಲ್ಯ, ಏನಂತಾರೆ ಇದು, ಕಾಬೂಲ್ ಗಡ್ಲೆ ಮತ್ತೆ ತೊಂಡೆಕಾಯ್ದು. ಅಂಡ್ ಇಲ್ಲಿ ಬಂದ್ಬಿಟ್ಟು ಖೀರ್ ಆಗ್ತಾ ಇದೆ. ಇಲ್ಲಿ ಆಲ್ರೆಡಿ ವೈಟ್ ರೈಸ್ ಆಗಿದೆ, ಇಲ್ಲಿ ಇಟ್ಬಿಟ್ಟಿದ್ದೀನಿ.
ಆ್ಯಂಡ್ ಈ ಕಡೆ ಬಂದರೆ ಪಲಾವ್ ಆಗಿದೆ. ಅದನ್ನ ತಿರುಗಿಸ್ಬೇಕು ಬಿಸಿ ಇರಲಿ ಅಂತ ಹೇಳ್ಬಿಟ್ಟು. ಇನ್ನೊಂದು ರೆಸಿಪಿ ಏನು ಮಾಡ್ಬೇಕಂದ್ರೆ ಅಲ್ಲಿ ಏನದು ಪೊಟ್ಯಾಟೊ ಮತ್ತೆ ತೊಂಡೆಕಾಯಿನ ಹಚ್ಚಿಟ್ಟಿದ್ದಾರೆ. ಸಾರಿ, ಬಾಳೆಕಾಯಿನ ಅದನ್ನ ಹಚ್ಚಿಟ್ಟಿದ್ದಾಳೆ ಚಾಯ. ಅದ್ರದ್ದು ಬಜ್ಜಿ ಒಂದು ಮಾಡ್ಕೊಂಡ್ಬಿಡ್ಬೇಕು, ಹಪ್ಪಳ ಮಾಡ್ಬೇಕು. ಆಮೇಲೆ ಇನ್ನೇನು ಹಸಿಟ್ಟು ಕಲಸಿ ಮಾಡ್ಬಿಡ್ತೀನಿ. ಅದನ್ನು ಆಗೋಯ್ತು, ಪಾಯಸ ಸಹ ಆಯ್ತು. ಸೈಡ್ಗೆ ಇಳಿಸ್ಕೊಬಿಟ್ಟು ಎಲ್ಲ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಆಫೀಸಿಂದ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಐ ಮೀನ್ ನನ್ನ ಕಲೀಗ್ಸ್ ಎಲ್ಲ ಬರ್ತಿದ್ದಾರೆ. ಚಾಯಿಂದ ಮೊಸರು ಬಜ್ಜಿ ಮಾಡೋಕ್ಕೆ ಟಾಸ್ಕ್ ಕೊಟ್ಟಿದ್ದೀನಿ. ಈಗ ಅವಳು ಅದನ್ನ ಕಂಪ್ಲೀಟ್ ಮಾಡ್ತಾಳೆ. ಓಕೆ, ಇದನ್ನ ಮಾಡ್ಬಿಡೋಣ, ಆಮೇಲೆ ಸಿಗ್ತೀನಿ. ಜಡೆ ಮಗನಿಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳು ಅತ್ತೆಗೆ. ಡ್ರೆಸ್ ಅಲ್ಲ ಹುಟ್ಟು ರಾಜ್ಕುಮಾರಿನೋ ರಾಜ್ಕುಮಾರನೋ ಬರ್ಲಿ ಅಂತ ಹೇಳ್ಕೊ. ಕೊಡಲ್ಲ ಮಗಿಗೆ, ಮಗಿಗೆ ಎಲ್ಲ ಸರಿ ಮಾಡ್ದೆ. ಡ್ರೆಸ್ ಬೇರೆ ಕಲರ್ ಮಾಡ್ತಾ ಇದ್ದಿಲ್ಲ. ತಮ್ಮನ ತಂಗಿ ಪಾಪ ಆಗ್ಲೇನು ಆಗ್ಲಿ ಅತ್ತೆ. ಅಲ್ಲಿಂದ ಬರೋದಿಲ್ಲ ತಾಡು. ಅದೇನೋ ನಮ್ಮಮ್ಮ ಹೇಳಿದ್ದು, ಹಂಗೆ ಹಂಗೆ ಸಾರಿ ತೋರ್ಸ್ ಮೇಲಿಂದ ತೆಗಿಬಾರ್ದಂತೆ. ಅರ್ಶಿನ ಇಟ್ಕೋಬೇಕಾದ್ರೆ ಹಿಂಗೆ ಇಟ್ಕೋಬೇಕಂತೆ. ನಿಮ್ ದಂಪತಿ ಎಲ್ಲಿ ಅಜ್ಜಿ ಇಲ್ಲಿ ಕೈ ತುಂಬಾ ಬಳೆ ಹಾಕಿದ್ಯಾ, ಕೆಲ್ರೆಂಡ್ ಹಾಕೊಂಡಿದ್ಯಾ? ಪೂಜೆ ಮಾಡ್ಬೇಕು. ಇವಾಗ ಎಲ್ಲ ರೆಡಿ ಆಗ್ತೀನಿ ನೀಟಾಗಿ. ಬರ್ತೀಯಲ್ಲ ನೋಡಿ. ಒಳ್ಳೇದಾಗ್ಲಿ. ನೆಕ್ಸ್ಟ್ ವರ್ಷ ಅಷ್ಟೇ ತಾಡಿ ಬಂದಿರ್ಲಿ. ನೀವೇನೋ ಹೇಳ್ತಾಳೆ. ಅತ್ತೆಗೆ ತೋರಿಸಿದ್ರು. ನನ್ಗೂ ಈ ಕಡೆಪ್ಪ, ಈ ಕೈ ಇದು ಹಿಂಗೆ, ಇದು ಹಿಂಗೆ. ಓಕೆನಾ? ಖುಷಿ ಆಯ್ತಾ? ಏನ್ ಕೊಟ್ಟಿರೋದು ಅತ್ತೆ? ಇದು ಏನದು? ಕರ್ಚೀಫ್. ನೋಡೋಣ ಏನ್ ಹೇಳ್ತಲ್ಲ. ಅಷ್ಟೇ ಹೆಂಗೆ ಅಂದ್ರೆ ಅಲ್ಲಿ ಹೋಗ್ತಿದ್ದೆ, ಒಂದ್ ಬಟ್ಟೆ ಇಷ್ಟ ಆಗಿ ಯಾವ ಮಗು ನೆನಪಾಗುತ್ತೆ ಆ ಮಗು ಡ್ರೆಸ್ ಕೊಡ್ಸಿದ್ದೆ. ಓಕೆ, ಇನ್ವೈಟ್ ಮಾಡಿದ್ರಲ್ಲಿ ಸುಮಾರು ಜನ ಬಂದಿದ್ದರು. ಅರ್ಶಿನ ಕುಂಕುಮ ತೊಗೊಂಡು ಊಟನೂ ಮಾಡ್ಕೊಂಡೋದ್ರು. ಗೋಪಿಯಣ್ಣ, ಸೋನು, ಪಾಪುನೂ ಬಂದಿದ್ದರು. ಅವರು ಊಟ ಮಾಡ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಪೂಜೆ ತೊಗೊಂಡು ಹೊರಟರು. ಅವ್ರು ಹೋಗಾದ್ಮೇಲೆ ಬೇರೆಯವರೆಲ್ಲ ಬರ್ತಿದ್ರಲ್ಲ, ಎಲ್ರಿಗೂ ಅಡುಗೆ ಮಾಡೋದು, ಊಟ ಬಡಿಸೋದು ಇದೇ ಆಗಿತ್ತು ನನಗೆ. ಮತ್ತು ಸಂಜೆ ಆಯಿತು. ಸಂಜೆನೂ ಪೂಜೆನ ಈಗ ನಾವು ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನಾವು ಯೂಶ್ವಲಿ ಶುಕ್ರವಾರನೇ ಕದಲಿಸ್ಬಿಡ್ತೀವಿ ಲಕ್ಷ್ಮಿನ. ಬಟ್ ಪೀಠ ಎಲ್ಲ ಬಿಚ್ಚಿ ಎತ್ತಿಡೋದೆಲ್ಲ ನಾವು ಬಂದ್ಬಿಟ್ಟು ಸ್ಯಾಟರ್ಡೆ ಮಾರ್ನಿಂಗ್ ಮಾಡ್ತೀವಿ. ಸೊ ಹಾಗಾಗಿ ಸದ್ಯಕ್ಕೆ ಇವಾಗ ನಾವು ಪೂಜೆನ ಮಾಡಿಬಿಟ್ಟಿರ್ತೀವಿ. ಸಂಜೆ ಒಂದು ಪೂಜೆ ಕೊಡ್ತೀವಿ, ಮತ್ತು ಕದಲಿಸೋದು ಬಂದ್ಬಿಟ್ಟು ಅದನ್ನೂ ಟೈಮ್ ತಿಳ್ಕೊಂಡಿರ್ತೀವಿ. ಈ ಸಲ ಬಂದಿದ್ದು ಸುಮಾರು 10 ಗಂಟೆ 10:30 ಈ ಬಿಟ್ವೀನಲ್ಲಿ ಮಾಡಬೇಕು ಅಂತ ಇತ್ತು. ಸೊ ಹಾಗಾಗಿ ಅದೇ ಟೈಮ್ ಅಷ್ಟರಲ್ಲಿ ನಾನು ಸೋನವ್ರ ಮನೆಗೆಲ್ಲ ಹೋಗ್ಲಿಕ್ಕಿತ್ತು. ಈ ವ್ಲಾಗಲ್ಲಿ ಲಾಸ್ಟಲ್ಲಿ ನಿಮ್ಗೆ ಆ ಕ್ಲಿಪ್ಪಿಂಗ್ ಕೂಡ ಬರುತ್ತೆ. ಬಂದಮೇಲೆ ಕದಲಿಸೋದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಸುಮಾರು ಕ್ಲಿಪ್ಪಿಂಗ್ನ ನಾನು ತೊಗೊಂಡಿಲ್ಲ, ಬಿಕಾಸ್ ನನ್ನ ಕಾನ್ಸಂಟ್ರೇಷನ್ ಕಂಪ್ಲೀಟಾಗಿ ಇವತ್ತು ಪೂಜೆ ವ್ರತದ ಕಡೆನೇ ಇತ್ತು. ಆ್ಯಕ್ಚುಲಿ ಇದು ಹಬ್ಬ ಅಲ್ಲ, ವ್ರತ ಆಗಿರೋದ್ರಿಂದ ತುಂಬ ನಿಯಮ ನಿಷ್ಠೆ ಬೇಕಿತ್ತು. ಸೊ ಹಾಗಾಗಿ ಎಷ್ಟಾಯಿತು ಅಷ್ಟು ಕವರ್ ಮಾಡಿಕೊಟ್ಟಿದ್ದಾರೆ ಮನೆಯಲ್ಲಿ ಎಲ್ಲರೂ ನಿತಿನೆಲ್ಲ. ಆ್ಯಂಡ್ ರಿಯೋನ ಕಟಾಕ್ಬೇಡಿ ಅಂತ ತುಂಬ ಜನ ಹೇಳ್ತಿದ್ರಿ. ನಾವು ಅವ್ನು ಯಾವಾಗಲೂ ಕಟ್ಟಾಕಿರಲ್ಲ, ಯೂಶ್ವಲಿ ಬಿಟ್ಟಿರ್ತೀವಿ ಮನೇಲಿ ಆರಾಮಾಗಿ ಓಡಾಡ್ಕೊಂಡಿರು ಅಂತ.
ಬಟ್ ಸಮ್ಟೈಮ್ಸ್ ಏನಂತಕ್ಕೆ ಅವನ್ನ ಕಟಾಕ್ತೀವಿ ಅಂತಂದರೆ ಓನ್ಲಿ ರೀಸನ್ ಅವ್ನು ತುಂಬ ತುಂಟ ಇದ್ದಾನೆ, ಬಂದವ್ರಿಗೆಲ್ಲ ಹೋಗಿ ಹತ್ತೋದು ಮೇಲೆ ಆಟ ಆಡೋದು ಈ ಥರ ಮಾಡ್ತಾನೆ, ಅವ್ನು ಹೆವಿ ಆ್ಯಕ್ಟಿವ್ ಆಗಿದ್ದಾನೆ. ಸೊ ಅದೊಂದೇ ಒಂದು ಕಾರಣಕ್ಕೋಸ್ಕರ ಅವನ್ನ ನಾವು ಬಿಟ್ಟಿರಲ್ಲ, ಕಟಾಕ್ತೀವಿ ಯಾರಾದರೂ ಬಂದಾಗ ಮಾತ್ರ. ಇಲ್ಲಾಂದರೆ ನಾವೇನಾದ್ರೂ ಈಗ ಊಟ ಮಾಡಬೇಕು ನಾವು ಅಂತ ಅಂದಾಗ ಮಾಡ್ತೀವಿ. ಬಿಕಾಸ್ ಅವನು ಮೇ ಬಿ ಅವರ ಪ್ರೀವಿಯಸ್ ಓನರು ಅವನ್ನ ಜೊತೆಲಿ ಕೂರಿಸ್ಕೊಂಡು ಊಟ ಮಾಡಿಸಿ ಅಭ್ಯಾಸ ಇದೆ ಅಂತ ಅನಿಸುತ್ತೆ. ಅವನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾನೆ. ಬಟ್ ಇವಾಗ ಎಲ್ರಿಗೂ ಆ ಕಂಫರ್ಟ್ನೆಸ್ ಇರಲ್ಲ, ನಮಗೆ ಸ್ವಲ್ಪ ಭಯ ಇದೆ, ಇನ್ಫೆಕ್ಷನ್ಸ್ ಆಗೋದು, ಅಲರ್ಜಿ ಆಗೋದು ಏನಾದರೂ ಆಗ್ಬೋದೇನೋ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅವ್ನಿಗೇನೇ ವ್ಯಾಕ್ಸಿನ್ ಕೊಡಿಸಿದ್ರು ಏನೇ ಕೊಡಿಸಿದ್ರು ನಾವು ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕಲ್ವ. ಹಾಗಾಗಿ ದಯವಿಟ್ಟು ನಮ್ಮನ್ನ ತಪ್ಪಾಗಿ ತಿಳ್ಕೊಬೇಡಿ. ರಿಯೋ ನಮಗೂ ಇಷ್ಟನೇ, ಇಷ್ಟ ಇಲ್ದೆಲ್ಲ ಅವನು ಎಷ್ಟು ಚೆನ್ನಾಗಿ ನಾವು ಸಾಕ್ತಾಯಿಲ್ಲ ಮಗನ ಥರ. ಥ್ಯಾಂಕ್ ಯು ಸೋ ಮಚ್ ಅವನ ಮೇಲೆ ನೀವು ಇಷ್ಟೆಲ್ಲ ಪ್ರೀತಿ ತೋರಿಸ್ತಾ ಇರೋದಕ್ಕೆ. ಆ್ಯಂಡ್ ಇವತ್ತು ಹಬ್ಬದ ದಿನ ಅಂತೂ ಹೋಲ್ ಡೇ ಅವನ್ನ ಕಟಾಕಿದ್ದೀವಿ, ಸ್ವಲ್ಪ ಆಚೆ ಬಿಟ್ಟಿದ್ವಿ. ಬಿಕಾಸ್ ಅವ್ನಿಗೆ ಹೊಸ್ಲು ಮೇಲೆ ಅರ್ಶಿನ ರಂಗೋಲಿ ಇದ್ರೆ ಇಷ್ಟ ಆಗಲ್ಲ, ಅಳಿಸ್ಕೊಂಬಿಡ್ತಾನೆ, ಮೈಗೆಲ್ಲ ಹಚ್ಕೊಂಡ್ಬಿಡ್ತಾನೆ. ಹಾಗಾಗಿ ಇದು ಮಾಡಿದ್ವಿ. ಆ್ಯಂಡ್ ಇಲ್ಲಿ ಸಂಜೆ ಕೂಡ 3 ಜನನೂ ಅಮ್ಮನವ್ರಿಗೆ ತುಪ್ಪದ ಆರತಿನ ಬೀಳುತ್ತಾ ಇದ್ದೀವಿ. ತುಪ್ಪದ ಆರತಿ ಬೆಳಗ್ಗೆ ಅಮ್ಮನವ್ರಿಗೆ ಸ್ಪೆಷಲ್ ಪೂಜೆನ, ಈವ್ನಿಂಗ್ ಪೂಜೆನ ಅರ್ಪಿಸಿ ಈಗ ರತ್ನೀರನ್ನ ಕೂಡ ತೆಗಿತಾ ಇದ್ದೀವಿ. ಸುಮಾರು ಜನ ಇದನ್ನ ಏನು ಮಾಡ್ತೀರಾ ಅಂದರೆ, ಮನುಷ್ಯರಿಗೆ ಹೆಂಗೆ ಮಾಡ್ತೀವಿ ದೇವ್ರಿಗೆ ತೆಗ್ದಿರೋ ರತ್ನೀರನ್ನು ಹಾಗೆ ಮಾಡ್ತೀವಿ. ಆ ಥರ ಮಾಡಬಾರ್ದು, ರೋಡಲ್ಲಿ ಚೆಲ್ಲಬಾರ್ದು. ಅದನ್ನ ತೊಗೊಂಡೋಗಿ ಗಿಡದ ಬಡ್ಡೆಗೆ ಉಯ್ದುಬಿಡ್ಬೇಕು, ಯಾವುದಾದ್ರೂ ಗಿಡದ ಬಡ್ಡೆಗೆ, ಮನುಷ್ಯ ಕಾಲಲ್ಲಿ ತುಣಿದೇ ಇರೋ ಥರ ಮಾಡಬೇಕು. ಸೊ ಇದಾಗಿತ್ತು ನನ್ನ ಈ ವರಮಹಾಲಕ್ಷ್ಮಿ ವ್ರತದ ವ್ಲಾಗ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೋನು ಮನೆಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅರ್ಶಿನ ಕುಂಕುಮ ತೊಗೊಂಡು ರಿಟರ್ನ್ ಗಿಫ್ಟ್ನ ತೊಗೊಂಡು ಬಂದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಖಂಡಿತವಾಗ್ಲೂ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಾನು ಮಾತಾಡಿದ್ರಲ್ಲಿ ಅಥವಾ ನನ್ನ ವೀಡಿಯೋದಲ್ಲಿ ಏನಾದರೂ ನಿಮಗೆ ಇಷ್ಟ ಆಗದೆ ಇರೋ ಕಂಟೆಂಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದನ್ನ ನೆಕ್ಸ್ಟಿಂದ ಕರೆಕ್ಟ್ ಮಾಡ್ಕೊತೀನಿ. ಅಪ್ಕಮಿಂಗ್ ವ್ಲಾಗ್ಸ್ ಎಲ್ಲ ನಾನು ಊರಿಗೆ ಹೋಗೋ ವ್ಲಾಗ್ಸ್ ಆಗಿರುತ್ತೆ. ಸಡನ್ನಾಗಿ ನಾವು ಇವಾಗ ಉಡುಪಿಗೆ ಹೊರಟಿದ್ದೀವಿ. ಸೊ ಆ ವ್ಲಾಗ್ನ ಕೂಡ ನಿಮ್ಮ ಜೊತೆ ನಾನು ಆದಷ್ಟು ಬೇಗನೆ ಶೇರ್ ಮಾಡ್ಕೊತಾ ಇರ್ತೀನಿ. ಸದ್ಯಕ್ಕೆ ನಾನು ಹೋಗಿ ಬರಲಾ. ಲಾಟ್ಸ್ ಆಫ್ ಲವ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್.